ಯಾವುದೇ ರೀತಿ ಹೊರಟಕ್ಕೆ ಹೋದಾಗ ನೀನು ಯಾವ ಜಾತಿ ಅಂತ ಕೇಳಲ್ಲ. ಎಲ್ಲ ಹೋರಾಟ ಮಾಡಿದ್ರು ಕೂಡ ನೀನು ಎಷ್ಟು ದುಡ್ಡಿದೆ ಏನು ಕೇಳಲ್ಲ. ಏನು ಬೇಕು ಅದನ್ನ ಹೋರಾಟ ಮಾಡ್ತೀರಿ, ನೀವು ಬರ್ತೀರಿ. ಬಟ್ ಎಲೆಕ್ಷನ್ ಬಂದ ತಕ್ಷಣ ಇದೇ ಜನ ನಮ್ಮ ಜಾತಿ ಅಂದ್ಕೊಳೋನು ಅಂತಾರೆ. ಜಾತಿಯನ್ನ ನೀನು ಎಷ್ಟು ದುಡ್ಡು ಕೊಡ್ತೀಯ ಅಂತಾರೆ. ನೀವು ಎಷ್ಟಾರು ಖರ್ಚು ಮಾಡಿ 5 ವರ್ಷ ಅವ್ನಿಗೆ ಎಷ್ಟಾರು ಸೇವೆ ಮಾಡಿ ಸರ್ ನೋಡೋಣ. ಎಲೆಕ್ಷನ್ ಟೈಮ್ ದುಡ್ಡು ಕೊಡಿ ಅವ್ನು ಗೆದ್ಬಿಡ್ತಾರೆ ನೋಡೋಣ. ನೀವು ಅವ್ನಿಗೆ 10 ಲಕ್ಷ ಉಳಿಸಿರ್ತೀರಿ, ಅವ್ನ ಜಮೀನು ಹೋಗ್ತಿರುತ್ತೆ, ಅದನ್ನು ಉಳಿಸ್ಕೊಟ್ಟಿರ್ತೀರಿ, ಅಷ್ಟು ಲಕ್ಷ ಇರುತ್ತೆ. ಆದ್ರೆ ಅವ್ನು 2,000 ರೂಪಾಯಿ ಮತ್ತೆ ಅವ್ನು ಓಟ್ ಹಾಕ್ತಾನೆ, ನಿನ್ಗೆ ಹಾಕೋದಿಲ್ಲ. ಅದೇ ವ್ಯಕ್ತಿ ಹಾಕಲ್ಲ ನೋಡಿ ಸರ್. ನಿಮಗೆ ಇದನ್ನ ನಾನು ನೋಡಿರೋಂಥ ಅನುಭವ. ಹೌದು, ಹೇಳಿದ್ದೀನಿ. ಯಾಕೆಂದ್ರೆ ಯಾವ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಮಾಡಿ, ಯಾವ ಕರಪ್ಷನ್ ವಿರುದ್ಧ ಹೋರಾಟ ಮಾಡಿ ನಾನು ಕೋರ್ಟ್ಗೆ ಹೋಗಿರ್ತೀನಿ, ಇದೇ ವ್ಯಕ್ತಿ ಬಂದು ಸಾಕ್ಷಿ ಹೇಳಿಲ್ಲ ನನಗೆ. ಹೌದು, ಹಂಗಾಗಿದೆ. ಸಾಕಷ್ಟು ಪ್ರಕರಣದಲ್ಲಿ ಸಂತ್ರಸ್ತರೇ ಆಗ್ಲಿಲ್ಲ. ನಾನು ಸಾಕಷ್ಟು ಪ್ರಕರಣದಲ್ಲಿ, ಒಂದು ಪ್ರಕರಣದ ಹುಣಸೂರು ಪ್ರಕರಣದಲ್ಲಿ ಯಾರು ಸಂತ್ರಸ್ತ ಅಂತ ಬಂದಂತವನು ಆ ಕಟ್ಕಟ್ಟೆ ಮೇಲೆ ಹತ್ತೋದಕ್ಕೆ ಇದಾಗ್ತಾನೆ, ಅವನು ಅಬ್ಸ್ಕ್ಯಾನ್ ಮಾಡ್ತಾರೆ, ಅವನು ಹೋಗಿ ಅವನು ಅಫಿಡವಿಟ್ ಬರ್ಕೊಟ್ಬಿಡ್ತಾನೆ, ನಾನು ಅವತ್ತೇನೋ ತಪ್ಪಿಂದ ಕೊಟ್ಟಿ ಅಂತ. ಆದ್ರೂ ನ್ಯಾಯಾಲಯದಲ್ಲಿ ನಾನು ಬಿಡೋದಿಲ್ಲ. ನ್ಯಾಯಾಲಯದಲ್ಲಿ ಆತ ನನ್ನ ಜೊತೆ ಮಾತಾಡಿರೋಂಥದ್ದು, ಅವ್ನು ದೂರು ಕೊಟ್ಟಾಗ ಅವನ ಪರವಾಗಿ ನಿಂತದ್ದು ಎಲ್ಲಾನು ಇಟ್ಟು, ನೀವು ದೂರುದಾರ ಇಲ್ಲ ಅಂದ್ರೂ ಕೂಡ ದೂರಿನ ಮೇಲೆ ನೀವು ಅವನ ಮೇಲೆ ಕಾಗ್ನಿಸ್ ತಗೋಬೇಕು ಅಂತೇಳಿ ಇದೇ ಹುಣಸೂರು ನ್ಯಾಯಾಲಯದಲ್ಲಿ ಯಾವ್ದೋ ಒಬ್ಬ ಆರೋಪಿ 40,000 ತಗೊಂಡಿರ್ತಾನೆ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅವನ ವಿರುದ್ಧ FIR ಮಾಡಿಸಿದ್ದೀನಿ. ಆ ಹುಡುಗ ಆದ್ಮೇಲೆ ನನ್ನ ಹತ್ರ ಬಂದಿದ್ದಾನೆ, ಕೈ ಮುಗಿತಾನೆ, ಕಾಲ್ ಕಟ್ಕೊತಾನೆ, ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ ಸರ್, ನಿಮ್ದು ಸಹಾಯಕ್ಕೆ. ಆಮೇಲೆ ಇನ್ನೊಂದು ಭಯ, ಅವ್ನಿಗೆ ಭಯ ಇರುತ್ತೆ. ಏನೋ ಒಂದು ಸಾರ್ ನೀವು ಹೋದ್ಮೇಲೆ ಹಿಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ. ಆ ಭಯದಲ್ಲಿ ಬದುಕ್ತಾ ಇದಾರೆ. ಆ ಭಯದ ವಾತಾವರಣ ಕಿತ್ತಾಕ್ಬೇಕು ಅಂದ್ರೆ ನೋಡಿ ಸರ್, ಈ ವಾತಾವರಣ ಏನಾಗಿದೆ ನಾನೇ ಹೇಳ್ತೀನಿ. ಇವತ್ತು ನೇಪಾಳದಲ್ಲಿ ಏನಾಯ್ತು ಸರ್, ಶ್ರೀಲಂಕಾದಲ್ಲಿ ಏನಾಯ್ತು ಸರ್, ಬಾಂಗ್ಲಾದೇಶದಲ್ಲಿ ಸರ್, ಒಂದು ಕಟ್ಟ ಕಡೆಯ ನಿರ್ಧಾರಗಳನ್ನ ಜನತಂತ್ರ ವ್ಯವಸ್ಥೆ ಸಾರ್ವಜನಿಕವಾಗಿ ವಿರುದ್ಧವಾದಂತ ಕಾನೂನುಗಳು ಬಂದಾಗ ಕಟ್ಟ ಕಡೆ ಹೊಡೆದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಹಿಂಗೆ ಹೋಗ್ತಾ ಇದ್ರೆ, ಭ್ರಷ್ಟಾಚಾರ ಮತ್ತೊಂದು ನೇಪಾಳ ಭಾರತ ಏನಾದ್ರು ಆದ್ರೆ, ಕರ್ನಾಟಕ ಆದ್ರೆ ಇವ್ರಿಗೆ ಉಳಿಗಾಲ ಇರ್ತದ ಸರ್? ಉಳಿಗಾಲ ಇರ್ತದ? ಹೇಳಿದ್ ಕರೆಕ್ಟ್ ರವಿಕುಮಾರ್. ಆದ್ರೆ ಆ ಧೈರ್ಯ ನಮ್ಮವ್ರಿಗೆ ಇದೆಯಾ ಅಂತ ಇವತ್ತು ಕೂಡ ಎದ್ದು ಬರಕ್ಕೆ ಇವರು ಯೋಚನೆ ಮಾಡ್ತಾರೆ. ಯಾರಿಗೋಸ್ಕರ ಫೈಟ್ ಮಾಡ್ಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿ ನಿಂತಿರ್ತೀವಿ, ಬಿಡಿ ಸರ್ ಆಯ್ತು, ನೆನ್ನೆನೋ ಫೋನ್ ಮಾಡಿದ್ರೆ ಏನೋ ಆಯ್ತು ಬಿಡಿ ಅಂತ ಅಂತಾರಲ್ಲ, ಇವ್ರು ಬರ್ತಾರೆ ಇವರು ಅಂತ ಧೈರ್ಯವಂತರ ಅಂತ ನಾನು ಕೇಳ್ತೀನಿ. ಈ ಪುಕ್ಕುಲರು ನಾವ್ ಎಷ್ಟ್ ಸತಿ ಹೇಳ್ಬೇಕು ಸರ್? ಹಿಂದೆ ಸ್ವಾಮಿ ವಿವೇಕಾನಂದ್ರ, ನೆನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಅದು ಕಂಟಿನ್ಯೂ ಮಾಡೋಣ. ನೆನ್ನೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಹೋಗಿದ್ದೆ, ನೀರು ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ನಾನು ಸುದ್ದಿ ಮಾಡಿದೆ, ಇದೇ ವಿಷಯದಲ್ಲಿ ನಾನು ಸುದ್ದಿ ಮಾಡಿದೆ. ಆಮೇಲೆ ಫೋನ್ ಮಾಡ್ತಾನೆ, ಏನು ಸರ್ ನೀವು ಅವ್ರ ಬರ್ತ್ಡೇಗೆಲ್ಲ ಬಂದು ಸುದ್ದಿ ಮಾಡಿದ್ರಿ, ನೀವೇ ಈ ಥರ ನ್ಯೂಸ್ ಮಾಡ್ಬಿಟ್ಟಲ್ಲ ಸರ್, GT ದೇವೇಗೌಡರೆಲ್ಲ ಹೆಸರೆಲ್ಲ ಹೇಳ್ಬಿಟ್ಟು. ನೀನು ಯಾರಪ್ಪ? ನಾನು GT ದೇವೇಗೌಡ ಸರ್, ನಾನು ಅಲ್ಲೇ ಇದ್ದೇನೆ. ನಿಮ್ಮನೆ ನೀರು ಬರ್ತಿದ್ಯಾ? ಇಲ್ಲ. ಟ್ಯಾಂಕರ್ ಹೊಡಿಸ್ಕೊತಾ ಇದೆಯಾ? ಹೌದು. ಮತ್ತು ನೀನೇ ಬರ್ತಿದ್ದೀಯಲ್ಲ ನೀನು ನೀರು ಬರ್ತಿಲ್ಲ ಅಂತ ನಿಮ್ಮ ನಾಯಕರ ತಾನೇ ಹೋಗಿ ಹೇಳ್ಬೇಕಾಗಿರೋದು. ಆ ಅಧಿಕಾರಿನ ಹಾಕಿರೋದು ನಿಮ್ಮ ನಾಯಕರೇ. ನಿನ್ಗೆ ನೀರು ಕೊಡ್ತಿಲ್ಲ, ಮತ್ತೆ ಅವ್ರ ಪರವಾಗಿ ನೀವು ಬ್ಯಾನರ್ ಕಟ್ಕೊಂಡು ಬಂದಿದ್ದಿಲ್ಲ, ನಿನ್ಗೆ ಏನೇ ಮಾನ ಮರಿದಿದೆಯಾ ನಿನಗೆ ಅಂತ ಕ್ಯಾಕರ್ಸ್ ಹೋಗುದೆ ಆ್ಯಕ್ಚುಲಿ. ಸೊ ನೋಡಿ, ಈ ಯಾವ ಜನಕ್ಕೋಸ್ಕರ ನಾವು ಪ್ರಾಬ್ಲಮ್ ಹೇಳ್ಬಿಟ್ಟು ನ್ಯಾಯ ಕೇಳಕ್ ಹೋಗಿರ್ತೀವಿ, ಅವನೇ ಬರ್ತಾನೆ ಬೇಡ ಅಂತ. ಇಂಥ ಜನಗಳು ಇಟ್ಕೊಂಡು ಏನ್ ಮಾಡ್ತೀರಿ ಸರ್? ಅನೇಕ ಸಂಖ್ಯೆಯಲ್ಲಿ ಇದೇ ತರ ಜನ ಇರೋದು ಸರ್. ಅವ್ರನ್ನು ಕೂಡ ಅವ್ರ ವ್ಯವಸ್ಥೆ ಇರೋರ್ಗೆ ಸರ್. ಇವತ್ತು ನೀವ್ ಹೇಳ್ತಾ ಇದ್ರೆ ಚಾಮುಂಡೇಶ್ವರಿ ಕ್ಷೇತ್ರ, ಯಾರು ಚಾಮುಂಡೇಶ್ವರಿ MLA? ಅಪ್ಪ MLA, ಈಗ ಮಗ MLA, ಮತ್ತೆ ಮೊಮ್ಮಗ MLA. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ಸ್ಬೇಕು ಅಂತ ಬಂದಂತ ದೇವೇಗೌಡರ ಕುಟುಂಬದಲ್ಲಿ ಯಾರ್ಯಾರು ಸರ್? ತಾತ, ಅಪ್ಪ ಆಯ್ತು, ಮಗ, ಅವನ್ ಮಗ ಬರ್ತಿದೆ. ಎಷ್ಟು ದಿನ ತನ ಇವರು ಜೀತ ಮಾಡ್ತಾರೆ? ಇದೇ ಜೀತನ ಬ್ರಿಟಿಷರಿಗೂ ಹೀಗೆ ಮಾಡ್ತಾ ಇದ್ರು. ಒಂದಲ್ಲ ಒಂದು ಸಹನೆ ಕಟ್ಟೆ ಒಡೆದಾಗ, ಅವ್ರ ಮನೆಗೆ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾಡ್ತಾರೆ. ಇವಾಗ ಏನ್ ಮಾಡ್ತಾ ಇದಾರೆ? ಅಣ್ಣನ್ಗೆ ಜೈ ಹಾರ ಹಾಕುವಂತದ್ದು, ಫ್ಲೆಕ್ಸ್ ಅಲ್ಲಿ ಅವ್ರ ಕಾಲ್ ಕೆಳಗಡೆ ಫೋಟೋ ಹಾಕಿಸ್ಕೊಳ್ಳುವಂತದ್ದು, ಅವ್ರು ಬಂದಾಗ ಪಟಾಕಿ ಹೊಡೆಯುವಂತದ್ದು, ಅವ್ರು ಕೊಟ್ಟಂತ ಹಣ ಹೆಂಡವನ್ನ ಹಂಚುವಂತದ್ದು ಯುವಕರು ಮಾಡ್ತಿದ್ದಾರೆ. ಸ್ವಾಭಿಮಾನ ಅನ್ನೋದು ಅವ್ರ ಹತ್ರ ಬಂದಾಗ ಸರ್, ಈ ಸ್ವಾಭಿಮಾನವನ್ನ ಎದ್ದೇಳಿಸ್ತೀವಿ ಸರ್ ನಾವಂತೂ ಯುವಕರಲ್ಲಿ. ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದೀನಿ, ದಯವಿಟ್ಟು ಗುಲಾಮ್ರಾಗ್ಬೇಡಿ ಕಣ್ರೆ. ಯಾರಿಗೂ ಪೌರುಷ ತೋರಿಸಿ. ನಿಮಗೂ ಅನ್ಯಾಯ ಆದಾಗಲೇ ನೀವು ಪೌರುಷ ತೋರಿಸಿ, ಬೇರೆಯವ್ರಿಗೆ ಬೇಡ. ಬೇರೆಯವ್ರು ನಾವಿದೀವಿ ನೋಡ್ಕೋತೀವಿ.